ನಾವೇನಂತೇವಿ, ಜನ ಬದಲಾಗ್ತಾರ, ಅವ್ರ ಮನಸ್ಸು ಸರಿ ಉಳಿಲಿಲ್ಲ ಅಂತಂತೇವಿ. ನಮ್ಮದು ಹಂಗೆ ಆಗಿರ್ತದೆ, ನಮಗೆ ಗೊತ್ತಿರೋದಿಲ್ಲ ಅಷ್ಟು. ನಮಗೆ ಗೊತ್ತಿರೋದಿಲ್ಲ. ಹೊಳ್ಯಾಗ ಹೊಂಟಿರ್ತೇವೆ, ನಮ್ಮ ಹಡಗನೂ ಹೊಂಟಿರ್ತೇವೆ, ನಮ್ಮದೊಂದು ನೌಕೆ, ನಾವು ಒಬ್ಬರೇ ಕೂತಿರ್ತೇವೆ, ಹೊಂಟಿರ್ತೇವೆ. ನಮಗಿಂತ ಸ್ವಲ್ಪ ವೇಗವಾಗಿ ಹೋಗೋರು ಬರ ಮುಂದೆ ಹೋಗಿ ಬಿಡ್ತಾರೆ. ನಮಗೇನು ಅನ್ನಿಸ್ತದೆ, ನಾವು ನಿಂತೇವಿ, ಅವ್ರು ಚಲಿಸ್ತಾರ ಅಂತ ಅನಿಸೋದಿಲ್ಲ. ನಾವು ನಿಂತಂಗೆ ಅನ್ನಿಸ್ತದೆ, ಅವ್ರು ಚಲಿಸ್ದಂಗೆ ಅನ್ನಿಸ್ತದೆ. ನಮ್ಮದು ಹೊಳಿ ಕೂಡ ಹೊಂಟಿರ್ತದೆ. ನಾವೇನು ಇದು ಹಾಕಬೇಕಾಗಿಲ್ಲ, ಹುಟ್ಟ ಸುಮ್ಮನೆ ಅಲ್ಲಿ ನೀರಾಗ, ಹರಿವು ನೀರಾಗಿದ್ರೆ ತಾನೇ ಹರ್ಕೋತ ಹೊಂಟಿರ್ತದೆ. ಅವ್ರದ್ದು ವೇಗವಾಗಿ ಹೋಗ್ತದೆ. ಅದಕ್ಕೆ ನಮಗೇನು ಅನ್ನಿಸ್ತದೆ, ಅವರು ಹೊಂಟಾರ, ಭಾಳ ಬದಲಾಗ್ಯಾರ ಅಂತ ಅನ್ನಿಸ್ತದೆ. ಅವ್ರಿಗೆ ಗೊತ್ತದೆ ನಾವು ಬದಲಾಗೇವಂತ, ಅವ್ರಿಗೆ ಗೊತ್ತದೆ ಅಷ್ಟೆ. ನಾವು ಬದಲಾಗೇವಿ. ನಮ್ಮದು ನೌಕೆ ಹಿಂಗೆ ಹೊರಟದೆ, ಅವ್ರದ್ದು ನೌಕೆ ಹೊರಟದೆ. ಎಲ್ಲರ ನೌಕೆಗಳು ಹರಿಯುವ ಕಾಲದಾಗಿರೋದರಿಂದ ಯಾವ ನೌಕೆನೂ ಸ್ಥಿರವಾಗಿರೋದಿಲ್ಲ. ನಮ್ಮ ಮನಸ್ಸು ಬದಲಾಗಿಲ್ಲ ಅಂತಲ್ಲ, ನಮ್ಮದು ಸ್ವಲ್ಪ 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 ಬದಲಾಕೋತ ಪ್ರತಿ ಕ್ಷಣ, ಎವ್ರಿ ಮೊಮೆಂಟ್ ಮೈ ಮೈಂಡ್ ಕೀಪ್ಸ್ ಚೇಂಜಿಂಗ್. ಪ್ರತಿ ಕ್ಷಣ ಮನಸ್ಸು ಹೀಗೆ ಬದಲಾಕೋತ ಹೋಗ್ತದೆ. ಅದಕ್ಕೆ ಒಬ್ಬ ಪಾಶ್ಚಿಮಾತ್ಯ ತತ್ವಜ್ಞಾನಿ ಹೇಳ್ತಾನೆ, ಇಟ್ ಈಸ್ ಲೈಕ್ ಎ ಬಟರ್ಫ್ಲೈ, ಮೈಂಡ್ ಈಸ್ ಲೈಕ್ ಎ ಬಟರ್ಫ್ಲೈ that flits from flower to flower. ಅದೊಂದು ಪಾತರಗಿತ್ತಿ ಇದ್ದಂಗೆ, ಅದೊಂದು ಅದೇನಂತೀರಿ, ಹೂವಿನ ಹುಳ, ಹೂವಿನ ಕೀಟ ಎಷ್ಟು ಮಸ್ತ್ ಹಾರ್ಕೊಂಡಿರ್ತದೆ. ಅದು ಒಂದ ಹೂವಿನ ಮ್ಯಾಗ ಎಂದರೆ ಕೂತಿರ್ತದೆ. ಆ ಹುಳ ಒಂದರ ಮೇಲೆ ಕೂತಿರ್ತದೆ. ಹಿಂಗೆ ಕೂಡುವುದರಾಗ ಅದರದ್ದು ಒಂದಿಟ್ಟು ರಸ ತಗೊಂಡಿದ್ದೇ ಮುಂದಿನ ಹೂವಿಗೆ ಹೋಗ್ತದೆ. ಇಲ್ಲ ಭೃಂಗ, ಪತಂಗ ಒಂದು ಹೂವಿನಿಂದ ಒಂದು ಹೂವಿಗೆ ಹರ್ಕೋತ ಹೋಗ್ತಿರ್ತದೆ. ಹಾಗೆ ನಮ್ಮ ಮನಸ್ಸು ಒಂದು ವಸ್ತುವಿನಿಂದ ಇನ್ನೊಂದಕ್ಕೆ, ಅದರಿಂದ ಇನ್ನೊಂದಕ್ಕೆ ಹರ್ಕೋತ ಹೋಗ್ತಿರ್ತದೆ, ಒಂದ ಕಡೆ ಇರುವುದಿಲ್ಲ. ಇದ ಚಲನ. ಜಗತ್ತು ಹೆಂಗೆ ಚಲಿಸ್ತದೆ, ಮನಸ್ಸು ಚಲಿಸ್ತಾ ಇರ್ತದೆ, ದೇಹವು ಚಲಿಸ್ತಾ ಇರ್ತದೆ. ಆದ್ದರಿಂದ ದೇಹವನ್ನು ಒಂದೇ ರೂಪದಾಗಿ ಇಡ್ಲಿಕ್ಕಾಗೋದಿಲ್ಲ. ನಾವು ಎಷ್ಟು ಟಾನಿಕ್ ತಗೊಂಡ್ರೆ ಏನು ಹೇಳಿ? ಅವ ಹಿಂದ ಕೇಸರಿನೇ ಇರಲಿ, ಸದಾ ಹಿಂದ ಕೇಸರಿ ಆಗೋದಿಲ್ಲ. ಅವರು ಮುಂದೆ ಹೋಗ್ತಾರೆ ಕೆಲವು ಕೇಸರಿಗಳು, ಇವರು ಹಿಂದೆ ಉಳಿತಾರೆ ಅಷ್ಟೇ. ಯಾಕೆ? ಯಾವಾಗಲೂ ಆ ತ್ರಾಣ ಬೇಕಲ್ಲ ಮೈಯಾಗ. ನಿಧಾನವಾಗಿ ಕಡಿಮೆ ಹಾಕೋತ್ ಗಾಮ ಅಂತಿದ್ರು, ಕೇಳಿರಲ್ಲ? ಗಾಮ ಅಂತ ಬಹಳ ದೊಡ್ಡ ಪ್ರಸಿದ್ಧವಾಗ 50ನೇ ದಶಕದಾಗ ಜಗತ್ ಪ್ರಸಿದ್ಧ ಕುಸ್ತಿ ಪೈಲ್ವಾನ್. ಆದರೆ ಏನು ಮಾಡೋದು, ಒಂದು ದಿವಸ ಹಿಂಗೆ ಬಂತು, ಅವನ ಕಾಲು ಎತ್ತಿ ಇಡಾಕ 4 ಮಂದಿ ಬೇಕಾಗಿದ್ರು. ಅವನ ಕೈ ಎತ್ತಿಡಾಕ ಹಾಸಿಗೆ ಹಿಡ್ದ. ಅವಾಗ ಅವ ಅಂದ, ನಾ ಇದು ಹಿಂಗೆ ಆಗ್ತದೆ ಅಂತ ಮೊದಲ ಗೊತ್ತಿದ್ರೆ ನಾನು ಬೇರೆ ಮಾರ್ಗನೇ ಹಿಡಿತಿದ್ದೆ ಅಂದ. ಎಷ್ಟು ಶಕ್ತಿ ಇದ್ದರೂ ಸಹಿತ ಒಂದು ದಿವಸ, ಹೌದಲ್ಲ ಹೇಳಿ, ಕಡಿಮೆ ಆಗ್ತದೆ, ಹರಿದು ಹೋಗ್ತದೆ. ತುಂಬಿದ ಕೆರೆ ಬಾವಿ ತುಂಬಿದಂತೆ ಇರುವವೇ, ಶಕ್ತಿ ಮೈಯಾಗ ತುಂಬಿರ್ತದೆ, ಅದೇನು ಹಂಗೆ ಇರ್ತದೇನು? ಸೌಂದರ್ಯ ಮೈಯಾಗ ತುಂಬಿರ್ತದೆ, ಬುದ್ಧಿ ವಿದ್ಯಾ ಜ್ಞಾನ ತಲೆಯಾಗ ತುಂಬಿರ್ತದೆ, ಅವೇನು ಹಂಗೆ ಇರ್ತಾವೆ? ಮನ್ಯಾಗ 100 ಚೀಲ ಜೋಳ ಇದ್ರೇನಾಯ್ತು, ದಿನ ತಕ್ಕೊಳ್ಳೋದು, ಅದು ಕಡಿಮೆ ಹಾಕೋತ ಹೋಗೋದು.
ಹಾಗೆ 100 ವರ್ಷ ಇದ್ರೆ ಏನಾಯಿತು, ಒಂದೊಂದು ಕ್ಷಣ ಕಡಿಮೆ ಅಕ್ಕೋತ ಹೋಗೋದು. ಮೈಯಾಗಿರುವ ಶಕ್ತಿ ತುಂಬ್ಕೋತ ಹೋಗ್ತದೆ ಮತ್ತು ಇಳ್ಕೋತ ಹೋಗ್ತದೆ. ಇದು ಜಗತ್ತಿನ ನಿಯಮ. ಇದ ಜ್ಞಾನ, ಇದ ಪಕ್ಕಾ ಜ್ಞಾನ. ಜಮಾ ಖರ್ಚ ಅಂತ ಮಾಡೋದಿಲ್ಲ. ಈಗ ಬರಿತೀರಲ್ಲ, ಜಮಾ ಬರಿತೀರಿ, ಖರ್ಚು ಬರಿತೀರಿ. ಮೊನ್ನೆ ಯುಗಾದಿಯಿಂದ ಶುರುವಾಯಿತು ಹೊಸದು. ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ಮುಗೀತು ಅಂತ ಇಟ್ಕೋರಿ. ಜಮಾ ಬರಿತೇವೆ, ಖರ್ಚು ಬರ್ಕೋತ ಹೋಗ್ತೀವಿ. ಹೌದಲ್ಲ ಹೇಳಿ? ಜಮಾ ಮಾಡ್ಕೋತ ಹೋಗ್ತೇವೆ, ಖರ್ಚು ಬರ್ಕೋತ ಹೋಗ್ತೇವೆ. ಕೊನೆಗೆ ಏನಾಗ್ತದೆ, ಶಿಲ್ಕ ಸ್ವಲ್ಪ ಉಳ್ಕೋತ ಹೋಗ್ತದೆ. ಕೊನೆಗೆ ಬಾಯಿಗೂಡಿಸಿ ಬಿಡ್ತೇವೆ ಅಷ್ಟೆ. ಬಾಯಿಗೂಡಿಸೋದು ಅನ್ನೋದಲ್ಲ, ಅದು ಅಟ್ಟ ಇದು ಅಟ್ಟ ಸರಿ ಮಾಡಿ ಮುಗಿಸಿಬಿಡೋದು. ಜಮಾ ಬರೇ ಜಮಾ ಅಲ್ಲ, ಬರೇ ಖರ್ಚಲ್ಲ, ಬರೇ ಜಮಾ ಅವ ವ್ಯವಹಾರ ಮಾಡೋದಿಲ್ಲ ಅಂತ ಅದರ ಅರ್ಥ. ಬರೇ ಖರ್ಚ ಅವಾಗ ಬದುಕಕ್ಕೆ ಬರೋದಿಲ್ಲ ಅಂತ ಅದರ ಅರ್ಥ. ನೀವು 1,00,000 ಪಗಾರ ತಗೋರಿ, ಮರುದಿವಸ 1ನೇ ತಾರೀಕಿಗೆ 2ನೇ ತಾರೀಕಿಗೆ ಖರ್ಚು ಮಾಡ್ಕೋತಿರೋದು. ಎಷ್ಟು ತಗೊಂಡ್ರೇನು, ಖರ್ಚು ಮಾಡೋದಕ್ಕಿರೋದದು, ಇಡೋದಕ್ಕಿರ್ತದೇನು ಹಣ. ನಮ್ಮದು 10,000 ಪಗಾರ, ನಾವು ಎಲ್ಲಿ ಖರ್ಚು ಮಾಡೋದಿಲ್ಲ, ಹಂಗೆ ಇಟ್ಟೇವಿ ಅಂದರೆ ಇವ ಹೋಗ್ತಾನೆ ಅಂತ. ಖರ್ಚು ಮಾಡಿದ್ರೆಲ್ಲ ಬದುಕೋದು. ಜಮಾದ ಮೇಲೆ ಜನ ಬದುಕೋದಿಲ್ಲ, ಖರ್ಚಿನ ಮೇಲೆ ಜನ ಬದುಕಬೇಕಾಗ್ತದೆ. ಗಳಿಕೆ ಮೇಲೆ ಜನ ಬದುಕೋದಿಲ್ಲ, ಬಳಕೆ ಮೇಲೆ ಜನ ಬದುಕಬೇಕಾಗ್ತದೆ. ಹಾಗೆ ಬಳಸ್ತಾ ಶಕ್ತಿ ಇರೋದು ಸಂಗ್ರಹಕ್ಕಾಗಿ ಅಲ್ಲ, ಶಕ್ತಿ ಇರೋದು ಉಪಯೋಗಕ್ಕಾಗಿ. ಯಾವುದೇ ಶಕ್ತಿ ಇರಲಿ, ಮೈ ಶಕ್ತಿಯೋ ಬುದ್ಧಿಶಕ್ತಿಯೋ ಉಪಯೋಗ ಮಾಡೋದಕ್ಕೆ. ಅದನ್ನು ಮಾಡದೇ ಇದ್ದರೆ ಬದುಕು ನಿಲ್ಲೋದಿಲ್ಲ. ಹೀಗೆ ಜಗತ್ತೆಲ್ಲ ಬದಲಾಕೋತ ಹೋಗ್ತಾದಲ್ಲ. ಜಗತ್ತು ಬದಲಾಗ್ತದೆ ಪ್ರತಿಕ್ಷಣ ಅಂತ ತಿಳ್ಕೋತೇವಲ್ಲ, ಇದಕ್ಕೆ ಜಗತ್ತಿನ ಯಥಾರ್ಥ ಜ್ಞಾನ. ಬುದ್ಧ ಭಗವಂತ ಸುಮಾರು 2,500 ವರ್ಷಗಳ ಹಿಂದೆ ದೊಡ್ಡ ಸಾಧನೆ ಮಾಡಿದ, ತಪಸ್ಸನ್ನು ಆಚರಿಸಿದ. ಕೊನೆಗೆ ಅವಾಗ ಕಾಣ ಬಂದಿದ್ದೇನು ಇದೆ. ಅಷ್ಟೆಲ್ಲ ಬಿಟ್ಟು ಹೋಗಿ ಏನೋ ಮಾಡ್ದ ಅಂತ ನಾವು ಕೇಳುವುದಿಲ್ಲ. ಅತಿ ದೊಡ್ಡ ಸಂಶೋಧನೆ ಮಾಡಿದ. ಏನು ಅಂದರೆ ಎಲ್ಲರಿಗೂ ಗೊತ್ತಿರೋದೇ ಏನು, ಸರ್ವಂ ಕ್ಷಣಿಕಂ, ಎಲ್ಲವೂ 4 ದಿವಸ ಇರ್ತದೆ. ಹಳ್ಳಿ ಜನನೂ ಹೇಳ್ತಾರೆ ಅದನ್ನೇ. ಏನಪ್ಪ ಜೀವನ 4 ದಿವಸ, ಮೊನ್ನೆ ಬಂದ ಇಂದವಾದ ಅಂತ ಸ್ಮಶಾನದಾಗ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಇಲ್ಲ, ಮೊನ್ನೆ ಬಂದ, ನಾವು ಅವನು ಕೂಡ ಉಂಡವರು ತಿಂದವರು, ಇಬ್ಬರು ಕೂಡಿ ಬೆಳೆದವರು, ಇಬ್ಬರು ಕೂಡ ಸಾಲಿಗೆ ಹೋಗಿ ಹೊರಗೆ ಹಾಕ್ಸ್ಕೊಂಡವರು, ಎಲ್ಲನೂ ಇಬ್ಬರು ಕೂಡ ಮಾಡ್ದೇವಿ. ಲಗ್ನನೂ 1 ದಿವಸ, ನಮ್ಮದು 1 ದಿವಸ, ಅವ್ರದ್ದು 1 ದಿವಸ. ಏನು ಮಾಡೋದು, ಅವ್ರ ಮುಂದೆ ನಾವು ನಾಳೆ ಹಿಂದೆ ಅಂತ ಹೋಗೋದು. ಎಲ್ಲರೂ 4 ದಿವಸ. ಜೀವನ ಅಂದರೆ 4 ದಿವಸದ ಸಂತಿ. ಇದ್ಯಾರಿಗೆ ಗೊತ್ತಿಲ್ಲ, ಆದರೂ ಗೊತ್ತಿರಲಾರ್ದಂಗೆ ಅದೇವಿ. ಅದನ್ನು ಗೊತ್ತು ಮಾಡಿಕೊಂಡ ಬುದ್ಧ ಅದಷ್ಟೇ. ಸರ್ವಂ ಕ್ಷಣಿಕಂ, ಸರ್ವಂ ಎಲ್ಲವೂ ನಮಗೇನು ಅನ್ನಿಸ್ತದೆ ಅದರ ಜ್ಞಾನ ಆಗ್ಯದ. ಎಲ್ಲವೂ ಏನು ನೋಡ್ತೀವಿ ಎಲ್ಲವೂ ಕ್ಷಣಿಕಂ ಅಂದರೆ ಒಂದೊಂದು ಕ್ಷಣದಾಗಿರ್ತದೆ, ಇನ್ನೊಂದು ಕ್ಷಣಕ್ಕೆ ಬದಲಾಗ್ತದೆ, ಇರುವುದಿಲ್ಲ. ಅದಕ್ಕೆ ಜನ ಬದಲಾಗಬಾರದು, ಜಗತ್ತು ಬದಲಾಗಬಾರದು. ಜಗತ್ತು ಬಹಳ ಕೆಟ್ಟು ಹೋಯಿತು, ಇದೆಲ್ಲ ಬದಲಾಗ್ತದೆ. ಹಿಂಗಲ್ಲ, ಅದು ಬದಲಾಗೋದೇ ನಾವು ಬದಲಾಗೋರೆ. ಎಲ್ಲರೂ ಕೂಡ ಬದಲಾಗೋದು, ಎಲ್ಲರೂ ಇದನ್ನು ನಾವು ಅರ್ಥ ಮಾಡ್ಕೊಂಡೇವಿ ಅಂದರೆ ಅವ್ರು ಯಾಕೆ ಬದಲಾದರಪ್ಪ ಅಂತ ನಾವು ತಕರಾರು ಮಾಡೋದಿಲ್ಲ ಅಷ್ಟೇ. ಅಂದ ನಿನ್ನೆ ಹಂಗೆ ಇಂದು ಹೀಗೆ ಏನು ಮಾಡೋಕ್ಕಾಗತ್ತೆ. ನಿನ್ನೆ ಹಾಗೆ ಇಂದು ಹೀಗೆ. ಮುಂಜಾನೆ ರಾಮ ಸೀತಾ ಎಷ್ಟು ಚೆನ್ನಾಗಿದ್ರು,
ಬೆಳಿಗ್ಗೆ ಎಷ್ಟು ಆನಂದವಾಗಿದ್ರು. ಅಯೋಧ್ಯ ಸಿಂಹಾಸನ ಮೇಲೆ ಎಷ್ಟು ಆನಂದವಾಗಿ ಕೂತಿದ್ರು. ಸಾಕ್ಷಾತ್ ವಿಷ್ಣು, ಲಕ್ಷ್ಮಿ, ರಾಮ, ಸೀತೆ. ಅಷ್ಟು ಆನಂದ. ಇವಾಗ ಇರಲಿಲ್ಲ, ಯುದ್ಧ ಇರಲಿಲ್ಲ, ರಾವಣ ಇರಲಿಲ್ಲ, ಲಂಕಾ ಇರಲಿಲ್ಲ, ಎಲ್ಲ ಹೋಗಿತ್ತು. ಗೆದ್ದು ಬಂದಿದ್ದ 14 ವರ್ಷದ್ದು ಅದು ಇದು ಮುಗಿದಿತ್ತು, ವನವಾಸ ಮುಗಿದಿತ್ತು. ಸಿಂಹಾಸನ ಮೇಲೆ ಕೂತಿತ್ತು. ಮುಂದಿನ ವರ್ಷಗಳ ಕಾಲ ಸಿಂಹಾಸನದ ಮೇಲೆ ಕೂತು ಆಳುವವರಿದ್ದರು ಇಬ್ಬರು. ಎಷ್ಟು ಅನ್ಯೋನ್ಯವಾಗಿದ್ದರು. ಅದು ಬೆಳಿಗ್ಗೆ. ರಾತ್ರಿ ರಾಮ್ ಹಿಂಗೆ ತಿರುಗಿ ಬರುವುದರಾಗ ಸೀತಾದೇವಿ ಬದಲಾಗಿ ಇವನ ಕಣ್ಣಾಗ, ರಾಮನ ಕಣ್ಣಾಗ ಸೀತಾದೇವಿ ಒಂದು ಥರ. ನಿನ್ನೆ ಮುಂಜಾನೆ ಅಷ್ಟು ಛಲೋ ಸಿಂಹಾಸನ ಮೇಲೆ ಕೂತಿದ್ರು. ರಾಮಗೆ ಏನು ಅನ್ನಿಸ್ತು, ಬೆಳಿಗ್ಗೆ ಬರುವುದರಾಗ ಈಕೆ ಕೂಡ ಕೂಡಬಾರದು. ಈ ಸಿಂಹಾಸನದಿಂದ ಸೀತಾದೇವಿಯನ್ನು ಇಳಿಸಿ ಅರಣ್ಯಕ್ಕೆ ಕಳಿಸಿಬಿಡಬೇಕು ಮನಸ್ಸು. ರಾಮಾಯಣ ಅಂದ್ರೇನು? ಮನಸ್ಸು ಹೆಂಗೆ ಬದಲಾಗುತ್ತದೆ ಮನುಷ್ಯಂದು ಅದರ ಚಿತ್ರ ಅಷ್ಟೇ, ಅದರ ಕಥೆ. ರಾಮಂದ ಹೀಗೆ ಬದಲಾಗ್ತದಂದ್ರೆ ಗತಿ ಹೆಂಗೆ ಹೇಳಿ? ಪಾಪ ಸೀತಾದೇವಿ ಎಷ್ಟು ಕಷ್ಟಪಟ್ಟವಳು. ಆಕೆ ಮಾಡಿದ ತಪ್ಪಲ್ಲ, ಯಾರು ಮಾಡಿದ ತಪ್ಪಲ್ಲ. ಯಾರೋ ಹೇಳಿದ ಮಾತಿಗೆ ಪಾಪ ಸೀತಾದೇವಿ 14 ವರ್ಷ ಒಂದು ಚಲೋ ಹಾಸಿಗೆ ಮೇಲೆ ಕೂಡಲಿಲ್ಲ, ಒಂದು ಚಲೋ ಪದಾರ್ಥ ತಿನ್ನಲಿಲ್ಲ, ಸೇವಕರು ಯಾರೂ ಇರಲಿಲ್ಲ. ಹಿಂಗೆ 14 ವರ್ಷ ಚಪ್ಪಲ್ ಹಾಕ್ಕೊಂಡಲ್ಲ, ಬರಿಗಾಲೇ. ಅಲ್ಯಾರು ಚಪ್ಪಲ್ ಮಾಡೋರು? ಬೂಟ್ ಎಲ್ಲಿ ತಗೊಳ್ಳೋದು ಹೇಳಿ? ದಾರಿ ತೋರಿಸೋರು ಯಾರು? ಈಗ ನಂಗೇನು ಮೋಟರ ಅಥವಾ ಟ್ರ್ಯಾಕ್ಟರ್ ಏನರ ದಾರಿ ಮಾಡ್ಕೊತ ಹೋಗ್ತಾವ? ಏನಿಲ್ಲ. ಕೆಟ್ಟ ಅರಣ್ಯದಾಗ ಗೊತ್ತಿಲ್ಲದ ದಾರಿಯಾಗ ಸುಮ್ಮನೆ ಹೋಗ್ತಿದ್ರು. ಕಾಲಿಗೆ ಮುಳ್ಳೇನೋ, ಕಲ್ಲೇನೋ, ಧೂಳೇನೋ ಎಲ್ಲ ಆಗ್ತಿತ್ತು. ಹೊಟ್ಟೆ ಹಸಿದಾಗ ಅನ್ನ ಸಿಕ್ತಿತ್ತು ಅಂತ ಎಲ್ಲದ. ಇಷ್ಟೆಲ್ಲ ಕಷ್ಟಪಟ್ಟು 14 ವರ್ಷ ಕಷ್ಟಪಟ್ಟು ತಿರುಗಿ ಬಂದು ಆನಂದವಾಗಿ ಇನ್ನು ಕಳಿಬೇಕು ಅಂತ ಕನಸು ಎಷ್ಟು ಅದ್ಭುತ ಇರಬೇಡ. ಆದರೆ ಏನು ಮಾಡೋದು, ಕನಸು ಒಂದು ರಾತ್ರಿಯಾಗ ಒಡಿತು. ಅದಕ್ಕೆ ರಾಮಾಯಣ ಓದಬೇಕು. ರಾಮ ಲಕ್ಷ್ಮಣರ ಸಲುವಾಗಿ ಎಲ್ಲ ರಾಮಾಯಣ ಓದೋದು. ರಾಮ ಸೀತೆಯರಿಗಾಗಿ ಅಲ್ಲ, ರಾವಣನಿಗೆ ಆಗಿ ಅಲ್ಲ. ಮನಸ್ಸುಗಳು ಬದಲಾಗ್ತಾವ ಅಂತ ತಿಳ್ಕೊಳ್ಳೋದಕ್ಕಷ್ಟೇ. ಬದಲಾಗ್ತಾವ. ಆಗದೇ ಇದ್ದರೆ ಬಹಳ ದೊಡ್ಡ ಭಾಗ್ಯ ಅಂತ ತಿಳ್ಕೊಳ್ಳೋದು. ಆದರೆ ಆಗ್ತಾವ ಅನ್ನೋದನ್ನು ಒಳಗೆ ಇಟ್ಟುಕೊಳ್ಳೋದು. ಅದರಿಂದ ಜೀವನ ನಾವು ಹೊಂದಿಸ್ಕೋತ ಚೆಂದಾಗಿ ಇರಲಿಕ್ಕಾಗ್ತದೆ. ಆಯ್ತಪ್ಪ ಬದಲಾಗ್ತಾವ. ಈಗ ನಾವು ಅನ್ನೋದಿಲ್ಲೇನು, ಹುಡುಗ ಎಷ್ಟು ಹಚ್ಕೋತಿದ್ದ ಮೊದಲ, ಮನೆ ಬಿಟ್ಟು ಒಂದು ಕ್ಷಣ ಹೊರಗೆ ಹೋಗ್ತಿದ್ದಿಲ್ಲ. ಇಲ್ಲ ಅನ್ನೋದಲ್ಲ, ಯಾವಾಗಲೂ ನಮ್ಮ ಸುತ್ತ ಓಡಾಡಿಕೊಂಡಿದ್ದ. ಮುಂದೆ ದೊಡ್ಡವಾಗಿ ನಮಗೆ ಮಾತಾಡ್ಸವಲ್ಲ. ಮೊದಲಂಗೆ ಹೆಂಗೆ ಮಾಡೋಕ್ಕಾಗತ್ತೆ? ಇನ್ನೂ ಅವ ತೊಟ್ಲಾಗಿರ್ಬೇಕ, ಇನ್ನೂ ಗೊಂಬೆ ಕೂಡ ಆಡ್ಬೇಕ. ಮುಗೀತು. ನೀವು ನಿಮ್ಮ ತಾಯಿ ತಂದೆಗಳನ್ನು ಬಿಟ್ಟು ಹೆಂಗೆ ದೂರ ಆಗಿರೋ ಅವರು ನಿಮ್ಮನ್ನು ಬಿಟ್ಟು ದೂರ ಆಗ್ತಾರೆ ಅಷ್ಟೇ. ಇದು ಹಿಂಗ ಹೋಗೋದು, ಈಗ ಹೋಗೋದು. ಒಂದು ಪಕ್ಷಿ ನೋಡಿರಲ್ಲ, 1-2 ಪಕ್ಷಿಗಳು ಒಂದು ಮರಿ ಮಾಡ್ತಾವ, 1-2 ಮರಿಗಳನ್ನು ಮಾಡ್ತಾವ. ಅದರದ್ದು ಗೂಡಿನಾಗ ಇಟ್ಟು ಎಷ್ಟು ಆನಂದವಾಗಿ ಅವಕ್ಕೆ ಅನ್ನ ತಿನ್ನಿಸ್ತಾವ, ಮಾಡ್ತಾವ. ನೋಡ್ರಿ ಒಂದಿಷ್ಟು ಪಕ್ಷಿ ಎಷ್ಟು ಮಜಾ ಇರ್ತಾವೆ. ಅಷ್ಟು ಹಚ್ಕೋತಾವ, ಅವಕ್ಕೆ ಹಾರಕ್ಕೆ ಕಲಿಸ್ತಾವ. ಮುಂದೆ ಹಾರಿದ ಬಳಿಕ ಮುಗೀತು, ಅವ್ರದ್ದು ಅವರು ಇವರು ಮುಗೀತು. ಇನ್ನೊಮ್ಮೆ ಭೇಟಿನೇ ಆಗೋದಿಲ್ಲ. ಅವು ಮತ್ತು 2 ಪಕ್ಷಿಗಳು ಅವು ಕೂಡಿ ಮತ್ತೊಂದು ಕಡೆ ಅವು ಗೂಡು ಕಟ್ಕೋತ ಅವು ಹೊಕ್ಕಾವ, ಇವು ಈ ಕಡೆ ಹೊಕ್ಕಾವ. ಜಗತ್ತಂದರೆ ಹಿಂಗೆ ಬದಲಾಕೋತ ಹೋಗೋದು.
ಇದರಾಗ ಹಿಂಗೆ ಇರಲಿ ಅಂತ ತಲೆಗೆ ತಾಪ್ ಮಾಡ್ಕೋಬಾರ್ದು. ಅದ ಶಾಂತಿಗೆ ಕಾರಣ ಜ್ಞಾನ. ಎಲ್ಲ ಇರೋ ಮತ್ತು ಎಲ್ಲ ಅದ ತಿಳ್ಕೊಂಡು ಬರಬರ ಬದಲಾಗಬಾರದು. ಸಾಧ್ಯದಷ್ಟು ನಿಧಾನವಾಗಿ ಬದಲಾಕೋತ ಹೋಗಬೇಕು. ಬದಲಾಗೋದದ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ಮಾಡ್ಕೋತ ಹೋದರೆ ಹೆಂಗೆ? ನಾಳೆ ದೇಹ ಬಿಡೋದದ, ಇನ್ನೂ 50 ವರ್ಷಕ್ಕೆ ದೇಹ ಬಿಡೋದದ, ಈಗ ಮುಗಿಸಿಬಿಟ್ರೆ ಹೆಂಗೆ? ಇರಬೇಕು, ಎಲ್ಲ ಇರಬೇಕು, ನಿಧಾನ ಮಾಡ್ಕೋತ ಹೋಗೋದು. ಆದರೆ ಹೋಗೋದು ಬದಲಾಗ್ತದೆ. ಇದು ಗೊತ್ತಿದ್ದು ಮಾಡೋದಷ್ಟೇ, ಗೊತ್ತಿದ್ದು ಮಾಡೋದು. ಎಲ್ಲರನ್ನು ನಾವು ಹಚ್ಕೋಬೇಕು, ಮಾಡಬೇಕು. ಆದರೆ ಅವರು ಬದಲಾಗಬಾರದು ಅಂತ ತಲೆ ಹಾಕ್ಕೊಂಡಿರಬಾರದಷ್ಟೆ. ಇದು ಜ್ಞಾನ ಜಗತ್ತಿನ ಮೊದಲನೆಯ ಲಕ್ಷಣ. ಇದು ಏನು? ಚಲಿಸ್ತದೆ. ದ ಹೋಲ್ ವರ್ಲ್ಡ್ ಈಸ್ ಇನ್ ಫ್ಲಕ್ಸ್. ಇಟ್ ಫ್ಲೋಸ್ ಇನ್ ಟೈಮ್. ಸುಮ್ಮನೆ ಕ್ಷಣ 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 ಹರಕೋತ್ 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 ಹೋಗ್ತೇವೆ. ಯಾವ ಕಡೆ ನಮ್ಮ ಕೈಯಾಗಿಲ್ಲ. ಸುಮ್ಮನೆ ಒಂದು ಕಡೆ ಹರಕೋತ ಹೋಗ್ತೇವೆ. ಎಲ್ಲಿಗೆ ಹೋಗ್ತೇವೆ ಹೇಳಿ? ಏನೂ ಗೊತ್ತಿಲ್ಲ. ಫ್ರಮ್ ದ ಕ್ರ್ಯಾಡಲ್ ಟು ದ ಗ್ರೇವ್. ಸುಮ್ಮನೆ ತೊಟ್ಲಾಗ ಬರ್ತೇವೆ, ಆ ಬಳಿಕ ಸ್ಮಶಾನ ಕಡೆ ಒಂದು ಹೆಜ್ಜೆ ಇಟ್ಕೋತ ಹೋಗ್ತೇವೆ. ಇದು ಗೊತ್ತಿರಬೇಕು ಅಂತ. ಬರೇ ನಾವಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳು. ಬರೇ ಪ್ರಾಣಿಗಳಲ್ಲ, ಸಮಸ್ತ ಜಗತ್ತೇ. ಸೂರ್ಯನು ಒಂದು ದಿವಸ ಸಾಯ್ತಾನ, ಗೊತ್ತಿರಬೇಕು ನಿಮಗೆ. ಸೂರ್ಯನು ಒಂದು ದಿವಸ ಸಾಯ್ತಾನ. ಈಗ ಅವನು ವಯಸ್ಸ ಸುಮಾರು 500 ಕೋಟಿ. 500 ಕೋಟಿ. ಇನ್ನೊಂದಿಟ್ಟು ಹೆಚ್ಚಂತ ಇಟ್ಟುಕೊಳ್ಳಿ ಬೇಕಾದ್ರೆ, 1,000 ಕೋಟಿ. ನಮ್ಮ ಭೂಮಿ ವಯಸ್ಸ 450 ಕೋಟಿ. ಈಗ ಸೂರ್ಯ ಹೆಂಗೆ ಹೊರಟಾನ, ಇನ್ನು ಸಾವಕಾಶ ಅವನಿಗೆ ಮುಪ್ಪ ಬರಕ್ಕೆ ಶುರುವಾಗ್ತದೆ. ಈಗ ಮಜಾದಾಗದಾನ. ಇನ್ನು ಸ್ವಲ್ಪ ಅಂದ್ರೆ ಕೋಟಿ ವರ್ಷದ ಬಳಿಕ ಮುಪ್ಪಾಕೋತ ಹೋಗ್ತಾನೆ. ಹೆಂಗೆ ಮುಪ್ಪಾಗ್ತಾನೆ ಸಹಿತ ವಿಜ್ಞಾನಿಗಳ ಕಂಡು ಹಿಡ್ದಾರ. ಹಿಂಗೆ ಮುಪ್ಪಾಗ್ತಾನ ಅಂತ. ಆ ಒಂದು ಬೆಳಕು ಕಡಿಮೆ ಹಾಕೋತ ಮುಪ್ಪಾಕೇನು ಬೆಳಕು ಕಡಿಮೆ ಹಾಕೋತ ಬಂದು ಒಂದು ದಿವಸ ಆರಿಬಿಡ್ತಾನೆ. ಮತ್ತು ಸೂರ್ಯನೇ ಆರದ ಬಳಿಕ ನಮ್ಮ ಭೂಮಿಯರೇ ಎಲ್ಲಿ ಉಳಿದಿರ್ತದೆ? ಇದು ಆರ್ಕೊಂಡು ಹೋಗ್ತದೆ ಅಷ್ಟೆ. ಇದು ಅದರಾಗ ಬೆರೆತು ಹೋಗಿಬಿಡ್ತದೆ ಒಂದು ಕ್ಷಣದಾಗ. ಇನ್ನು ಸೂರ್ಯನೇ ಹೋದ ಬಳಿಕ ಮತ್ತು ನಕ್ಷತ್ರಗಳರೇ ಯಾಕೆ ಉಳಿತಾವೆ? ಅವು ಸಾವಕಾಶ ಹರ್ಕೋತ ಹೋಗ್ತಾವ. ಒಂದು ದಿವಸ ಜಗತ್ತೆಲ್ಲ ಏನಾಗ್ತದೆ? ಬಯಲಾಗಿ. ಇಡೀ ವಿಶ್ವವೇ ಹೀಗೆ ಆಗ್ತಾ ಇರುವಾಗ ಮನುಷ್ಯನೇ ನಿಂದ ಸ್ಥಿರ ಮಾಡಬೇಕು ಅಂತೇನು ಹೊರಟಿದೆಯಲ್ಲ, ಇದಕ್ಕೆ ಭ್ರಮ ಅಂತ ಕರೀತಾರೆ. ನಮ್ಮದೊಂದು ಸ್ಥಿರ ಆಗಬೇಕು. ಊರ ನಡು ನಮ್ಮದೊಂದು ಮೂರ್ತಿ ಕುಂಡಿರ್ಬೇಕು, ಶಾಶ್ವತ. ಸೂರ್ಯ ಚಂದ್ರ ಇರೋ ತಕ ನಮ್ಮ ಮೂರ್ತಿ ಇರಬೇಕು. ಸೂರ್ಯ ಚಂದ್ರ ಇರೋ ತಕ ಇರ್ತಾವ, ಊರ ಇರುವುದಿಲ್ಲ. ಇನ್ನು ಸೂರ್ಯ ಚಂದ್ರ ಇರೋ ತಕ ಎಲ್ಲಿರ್ತಾವ? ಹೇಳೋದಿಲ್ಲೇನು? ನಮ್ಮ ಇದು ತಪ್ಪು. ಇದು ಅಲ್ಲ, ಬರೇ ಮಾತು ಅಲ್ಲ, ಬರ್ಷಾರ. ಶಿಲಾಲೇಖಗಳನ್ನು ಬರ್ಷಾರ, ಓದಬೇಕು. ಗುಡಿಗಳ ಸಮೀಪದಲ್ಲಿ ಕೆಲವು ಶಿಲಾಲೇಖ ಬರೆಸಿಟ್ಟಾರ. ನಾವು ನಂದಾದೀಪ ಹಚ್ಚಿದೇವಿ, ದೇವರಿಗೆ ಇಷ್ಟು ಭೂಮಿ ಹಚ್ಚೇವಿ, ಇದು ಆಚಂದ್ರಾರ್ಕ ಅಂತ ಬರ್ದಾರ. ಚಂದ್ರ ಇರೋ ತಕ, ಸೂರ್ಯ ಇರೋ ತಕ ನಮ್ಮದು ನಂದಾದೀಪ ಉರಿಬೇಕಿಲ್ಲ. ಅದ್ಯಾವ ನಂದಾದೀಪ ಉರಿತದ? ಸೂರ್ಯ ಇರೋ ತಕ ಉರಿತದ? ಅಂದರೆ ನಮ್ಮದು ಶಿಲಾಶಾಸನ, ಶಿಲಾ ಅದಲ್ಲ, ಇದು ಸೂರ್ಯ ಇರೋ ತಕ ಇರ್ತದ ಅಂತ ನಮ್ಮದು. ನಮ್ಮ ಹೆಸರ ಇದರಾಗ. ನಮಗೆ ಅದು ದೀಪ ಮಹತ್ವದ್ದಲ್ಲ.
ನಮಗೆ ನಮ್ಮ ಹೆಸರು ಭಾಳ ಮಹತ್ವದ್ದು. ಇದು ಉಳಿತು ಅಂದರೆ ಸೂರ್ಯ ಇರೋ ತಕ, ಚಂದ್ರ ಇರೋ ತಕ ನಮ್ಮ ಹೆಸರ ಇರ್ತಾವ. ಗುಡಿ ಕಟ್ಟಿದವ್ರು ಹೋಗ್ಯಾರ, ಗುಡಿಗಳು ಬಿದ್ದಾವ, ಬೀಳದಿದ್ರೆ ಕೆಲವರು ಒಡೆದಾರ. ಅವು ಶಿಲಾಶಾಸನಗಳನ್ನೆಲ್ಲ ಒಗೆದು ಬಿಟ್ಟಾರ. ಇನ್ಯಾವಾಗ ಯಾರಂತ ಗೊತ್ತಿಲ್ಲ. ಈಗ ಮನೆಯವರ ಇಂದು ಇಲ್ಲ, ಇನ್ನು ಸೂರ್ಯ ಚಂದ್ರ ಇರೋ ತಕ್ಕ ನಾವು ಉಳಿತೇವಿ ಅಂತ ಏನು ತಪ್ಪು ತಿಳ್ಕೋತೇವಿ. ಇದಕ್ಕೆ ಭ್ರಮ ಅಂತ ಕರೀತಾರೆ. ಆದರೆ ಗದ್ದಲಕ್ಕೆ ಹೋಗಬಾರ್ದು. ಮತ್ತು ಮೂರ್ತಿ ಬೇಡ ಅಂತಲ್ಲ, ಬೇಕಾದಷ್ಟು ಮೂರ್ತಿ ಕೂಡಿಸ್ರಿ, ಕೂಡಿಸ್ಕೋಬಹುದು. ಮನೆ ತುಂಬ ಫೋಟೋ ಹಾಕೋಬಹುದು. ದೊಡ್ಡ ಮನೆ ತುಂಬ ನಿಮ್ಮ ಫೋಟೋ ಹಾಕೋಬಹುದು. ಹುಡುಗರಿದ್ದಾಗಿನ ಫೋಟೋ, ದೊಡ್ಡದು ಮುದುಕರಾದಾಗ ಎಲ್ಲ ಫೋಟೋ ಹಾಕೋಬಹುದು. ಆದರೆ ಮುಂದೆ ಬರ್ತಾರಲ್ಲ, ನೀವು ಆದ ಬಳಿಕ ಅವ್ರು ಬರ ತೆಗಿತು ಎಲ್ಲ ತೆಗೆದು ಒಂದು ಪೆಟ್ಟಿಗೆ ಒಳಗೆ ಮೊದಲು ಇಡ್ತಾರೆ. ಹೊಸದಾಗಿ ಬಂದವ್ರು ಹೇಳ್ತಾರೆ, ಅವು ಹಾಳು ಮಾಡಬಾರ್ದು, ಇಲ್ಲೇ ಇಡ್ರಿ ಅಂತ. ಮುಂದೆ ಒಂದು ದಿವಸ ಆ ಪೆಟ್ಟಿಗೆ ಎಲ್ಲ ಕೂಡೇ ಮಾರುಕಟ್ಟೆಗೆ ಕಳಿಸ್ತಾರೆ ಅಷ್ಟೆ. ಹಿಂಗೆ ಜಗತ್ತು. ಅದರ ಅರ್ಥ ಚಲೋ ಕೆಲಸ ಮಾಡಬಾರ್ದು, ಹೆಸರು ಇಡಬಾರ್ದ, ಹೆಸರು ವಾಸಿ ಆಗಬಾರ್ದಂತಲ್ಲ. ನಮ್ಮ ಹೆಸರು ಅಳಿಸಿ ಹೋಗುತ್ತದೆ ಅಂತ ತಿಳ್ಕೊಂಡು ಹೆಸರು ಮಾಡಬೇಕಷ್ಟೇ. ಬರೀಬೇಕು, ಮನೆ ಮೇಲೆ ಬರೀಬೇಕು, ಮನೆ ಒಳಗೆ ಫೋಟೋ ಹಾಕಬೇಕು, ನೋಡಿ ಆನಂದ ಪಡಬೇಕು. ಆದರೆ ಒಳಗೊಂದು ಕನಸು ಕಾಣಬಾರ್ದು, ಇದು ಹಿಂಗೆ ಇರ್ತದಂತ ಭ್ರಮಿಸಬಾರ್ದು. ನಮ್ಮ ಹಿಂದಿನವ್ರದ್ದು ನಾವು ತೆಗೆದ ಹಾಕೇವಿ, ಮುಂದಿನವರು ನಮ್ಮದು ತೆಗಿತಾರ ಅಂತ ಗೊತ್ತಿದ್ದು ಮನ್ಯಾಗಿರೋದು. ಇದಕ್ಕೆ ಜಗತ್ತಿನ ಯಥಾರ್ಥ ಜ್ಞಾನ ಅಂತ ಕರೀತಾರೆ. ಇದು ಒಂದಾಯ್ತಲ್ಲ, ಇದು ಒಂದು, ಇದು ಚಲನಶೀಲದ ಜಗತ್ತ. ಇಷ್ಟು. ಇನ್ನು ಎರಡನೆಯ ಲಕ್ಷಣ ಜಗತ್ತಿಂದು ಬರೇ ಚಲನಶೀಲ ಇಲ್ಲ. ಇದು ಹೇಗದ, ಮಸ್ತದ, ಇದು ವೈವಿಧ್ಯಪೂರ್ಣವಾಗಿ ಅದ. ಇದು ಒಂದೇ ರೀತಿ ಇಲ್ಲ. ಇಲ್ಲಿ ಎಲ್ಲ ಥರ ಅದಾವ, ಒಂದೇ ಬಣ್ಣ ಇಲ್ಲ. ಎಷ್ಟು ಬಣ್ಣಗಳದಾವ ವಿಬ್ಬಗಿಯಾರ್ ಇಲ್ಲ, ಎಲ್ಲ ಥರದ 7 ಥರದ ಬಣ್ಣಗಳು, 7 ಥರದ ಬಣ್ಣ. ನೀವು ವಿಜ್ಞಾನಿಗಳಿಗೆ ಕೇಳ್ರಿ, ಬಣ್ಣ ಬರೆಯೋರಿಗೆ ಕೇಳ್ರಿ, ಇರೋದ 3 ಬಣ್ಣ ಇಲ್ಲ, ಇರೋದ 3 ಬಣ್ಣ, ಗ್ರೀನ್, ಯೆಲ್ಲೋ ಆ್ಯಂಡ್ ರೆಡ್, 3 ಬಣ್ಣ. ಕೂಡಿಸ್ರಿ ಲಕ್ಷ ಬಣ್ಣ ಆಗ್ತದೆ, ಕೋಟಿ ಬಣ್ಣ ಆಗ್ತದೆ. ಹಂಗೆ ಈ ಜಗತ್ತಿನಾಗ ಒಂದೇ ಥರ ಬಣ್ಣಿಲ್ಲ, ವೈವಿಧ್ಯತ. ಒಂದೇ ಥರ ದೇಹ ಇಲ್ಲ, ಅದರಾಗೂ ವೈವಿಧ್ಯತ. ಒಂದೇ ಥರ ವಿಚಾರಗಳು ಬರುವುದಿಲ್ಲ, ಎಲ್ಲ ಥರದ ವಿಚಾರ. ಒಂದೇ ಥರದ ಭಾವನಾ ಇರೋದಿಲ್ಲ, ವೈವಿಧ್ಯ. ಇದು ಜಗತ್ತೆಲ್ಲ ವೈವಿಧ್ಯಪೂರ್ಣ, ಫುಲ್ ಆಫ್ ವೆರೈಟಿ. ಜಗತ್ತಿರೋದೇ ಹಾಗೆ. ಇದ್ರಾಗ ಒಂದೇ ಥರ ಇರಬೇಕಂತ ಎಲ್ಲನೂ ಒಂದು ಮಾಡಕ್ಕೆ ನಾವು ಹಾದೇವಿ ಅಂದ್ರೆ ನಾವೇ ಬಳಲಬೇಕೇ ವಿನಃ ಅದು ಬದಲಾಗೋದಲ್ಲ. ಯಾಕೆ ಜಗತ್ತಿರೋದೇ ವೈವಿಧ್ಯಪೂರ್ಣ. ಆ ಮನೆಯವ್ರು ಹಂಗೆ ಇರೋರು, ಈ ಮನೆಯವ್ರು ಹಿಂಗೆ ಇರೋರು, ನಾವು ನಮ್ಮ ಮನ್ಯಾಗ ನಮ್ಮಂಗೆ ಇರೋರು. ನಮ್ಮಂಗೆ ಅವ್ರಿರಲಿ ಅಂದರೆ ಸಾಧ್ಯೇನು? ಜಗತ್ತು ಹಿಂಗೆ ನಿರ್ಮಾಣ ಆಗ್ಯದ. ಪ್ರತಿಯೊಂದು ವಸ್ತು ಭಿನ್ನ ಭಿನ್ನ, ಪ್ರತಿಯೊಬ್ಬ ವ್ಯಕ್ತಿ ಭಿನ್ನ ಭಿನ್ನ, ಪ್ರತಿಯೊಂದು ಮನಸ್ಸೂ ಭಿನ್ನ. ಅದಕ್ಕೆ ಅವ್ರು ಹಂಗ್ಯಾಕೆ ಹಿಂಗೆ ಕೇಳಬಾರದು, ಅವ್ರು ಹಂಗೆ ಕೇಳಕ್ಕೆ ಹೋಗಬಾರ್ದು. ಕೋಗಿಲೆ ಹಂಗ್ಯಾಕೆ ಹಾಡ್ತದೆ, ಕಾಗಿ ಹಿಂಗ್ಯಾಕೆ ಹಾಡ್ತದೆ ಹೇಳಿ? ಯಾಕಿಲ್ಲ, ಏನಿಲ್ಲ, ಅದು ಹಂಗೆ, ಇದು ಹೀಗೆ. ಮತ್ತು ಎರಡೂ ಕೂಡಿ ಒಂದೇ ಗಿಡದಾಗಿರ್ತದೆ. ಕಾಗಿ ಮನ್ಯಾಗ ಕೋಗಿಲ ಹುಟ್ಟುತ್ತದೆ, ಕಾಗಿ ಗುಡನೇ ಬೆಳೀತದೆ.
ಆದರೆ ಅದು ಕೋಗಿಲಾಗ್ತದೆ, ಇದು ಕಾಗೆ ಆಗ್ತದೆ. ಹೀಗ್ಯಾಕೆ ಅಂತ ಕುತೂಹಲಕ್ಕೆ ಕೇಳಬೇಕೇ ವಿನಃ ಉತ್ತರ ಏನಿಲ್ಲ. ಜಗತ್ತು ಹೀಗೆ. ನಿನ್ನೆ ಹಿಂಗೆ ಅಂದಿದ್ರು, ಇಂದು ಹಿಂಗೆ ಯಾಕೆ ಅಂತಾರೆ? ಹಂಗೆ ಎಷ್ಟು ಚಲೋ ಇದ್ದರು ನಮ್ಮ ಮಧ್ಯ ನಾವು ಯಾವಾಗ ದಿಲ್ಲಿಗೆ ಕಳಿಸ್ದೇವಿ ಬದಲಾದರು ಆಗೋದೇ. ನೀವು ಹೋದರೂ ಬದಲಾಗೋದೇ, ನಾನು ಹೋದರೂ ಬದಲಾಗೋದು. ಆಗೋದೇ ಅದು ವೈವಿಧ್ಯ. ಈಗ ಮೂಡಲ್ಗೆ ಇದ್ದಂಗೆ ಮುಂಬೈದಾಗ ಇರೋಕ್ಕಾಗ್ತದೆ ಹೇಳ್ರಿ? ಅಲ್ಲಿದ್ದವ್ರದ ಬೇರೆ, ಇಲ್ಲಿದ್ದವ್ರ ಬೇರೆ. ಅಲ್ಲಿದ್ದವ್ರು ಒಂಥರ ಇರ್ತಾರೆ, ಇಲ್ಲಿದ್ದಾಗ ಎಲ್ಲ ಬಾಗಿಲು ಖುಲ್ಲಾ ಇರ್ತಾವೆ. ಬರೋರು ಬರ್ರಿ, ಹೋಗೋರು ಹೋಗ್ರಿ, ಆನಂದವಾಗಿ ಊಟ ಮಾಡಿರಿ ಅಂತಿರ್ತಾರೆ. ಮನ್ಯಾಗ ಎಲ್ಲ ಅತಿಥಿಗಳನ್ನು ಕರೀತಾರೆ, ಉಣಿಸ್ತಾರೆ, ತಿನ್ನಿಸ್ತಾರೆ. ಹಿಂಗೆ ಮುಂಬೈದಾಗ ಮಾಡಿದರೆ ಗತಿ ಏನೋ ಅವ್ರದ್ದು ಹೇಳ್ರಿ? ಇಲ್ಲಿ ಸಮೃದ್ಧಿ ಅಲ್ಲಿರೋದಿಲ್ಲ. ರೊಕ್ಕ ಇರ್ಬೋದು, ಸಮೃದ್ಧಿ ಇರೋದಿಲ್ಲ, ಮಾಡೋರೇ ಇರೋದಿಲ್ಲ. ಮೊದಲು ಇಬ್ಬರು ಕೂಡ ಹೋಗೋರು. ಅವರ ಎಲ್ಲರೇ ಹೋಟೆಲ್ದಾಗ ತಿಂದು ಮನೆಗೆ ಬರುವಾಗ ನಿಮಗೆ ಯಾರು ಕರೀತಾರೆ, ಕುಂಡ್ರಿಸ್ತಾರೆ, ಉಣಿಸ್ತಾರೆ, ತಿನ್ನಿಸ್ತಾರೆ? ಎಲ್ಲಿ ಸಾಧ್ಯದ? ಆ ಜೀವನನೇ ಬೇರೆ, ಈ ಜೀವನನೇ ಬೇರೆ. ಇಲ್ಲಿದ್ದವರು ಅದು ಹಂಗ್ಯಾಕೆ ಅಂತ ಕೇಳಬಾರ್ದು, ಅಲ್ಲಿದ್ದವರು ಇವ್ರ್ಯಾಕೆ ಹಿಂಗೆ ಅಂತ ಅವ್ರು ಕೇಳಬಾರ್ದು. ಅವ್ರು ಹಾಗೆ, ಇವರು ಹೀಗೆ. ಇಲ್ಲೇನು ಮತ್ತು ಹೀಗೆ ನಡ್ಕೋತಾ ಬಂದದೆ. ಪ್ರತಿಯೊಂದು ಯುಗದಾಗ ಒಬ್ಬ ರಾವಣ, ಎಲ್ಲ ಕಾಲದಾಗೂ ಒಬ್ಬ ಹಿಟ್ಲರು, ಒಬ್ಬರು ಚರ್ಚ್, ಎಲ್ಲ ನಡೆಯೋದ ಹೀಗೆ ಅಕ್ಕೋತ ಬಂದದ. ಇದು ಹೀಗೆ ಎಲ್ಲ ಅದ್ಭುತವಾದದ್ದು, ವೈವಿಧ್ಯಪೂರ್ಣ ಈ ಜಗತ್ತದೆ. ಎಲ್ಲ ವೈವಿಧ್ಯ. ಈಗ ನಮ್ಮಲ್ಲೇ ಎಷ್ಟು ವಿವಿಧತೆ ಅದ. ನಮ್ಮ ದೇಹದಾಗ ವೈವಿಧ್ಯತೆ. ತಲೆ ಇದ್ದಂಗೆ ಕೈ ಇಲ್ಲ, ಕೈ ಇದ್ದಂಗೆ ಕಾಲಿಲ್ಲ. ಹೌದಲ್ಲ ಹೇಳಿ? ತಲೆ ಕಪ್ಪಿರ್ಬೇಕಂತೀವಿ, ಹಲ್ಲು ಬೆಳ್ಳಗಿರ್ಬೇಕಂತೀವಿ. ಎಷ್ಟು ವೈವಿಧ್ಯತೆ ಇದೆ. ಕಪ್ಪರೇ ಪ್ರೀತಿಸಿದ್ರೆ ಅದೊಂದು ಮಾತು ಬೇರೆ, ಎಲ್ಲ ಕಪ್ಪಾಗಲಿ ಅಂತಾರೆ ಅನ್ಬೇಕು. ಹಾಗೆ ಇದು ಅಟ್ಟ ಕಪ್ಪಿರ್ಬೇಕು, ಹಲ್ಲ ಬೆಳ್ಳಗಿರಬೇಕು, ಮತ್ತು ಮುಖ ಬೆಳಗಾಗಬಾರ್ದು, ಕೆಂಪಿರಬೇಕು. ಎಷ್ಟು ಮಜಾ ಅದ ಇಲ್ಲೇನು? ವೈವಿಧ್ಯತೆಯಲ್ಲಿಯೇ ಸೌಂದರ್ಯ ಇರ್ತದೆ, ಅದರಾಗ ಮಜಾ ಇರ್ತದೆ, ಒಂದು ಆನಂದ ಇರ್ತದೆ. ವಿವಿಧತೆ ಈ ಜಗತ್ತಿನಲ್ಲಿ ಅದ ಅನ್ನೋದನ್ನು ನಾವು ನೋಡ್ತೇವೆ, ತಿಳ್ಕೋಬೇಕಿದನ್ನು. ಮೊದಲನೇದ್ದು ಚಲನಶೀಲದ ಜಗತ್ತ, ಎರಡನೇದ್ದು ಏನದ? ವೈವಿಧ್ಯ ಪೂರ್ಣ ಅದ, ಭಿನ್ನ ಭಿನ್ನವಾಗಿ ಅದ. ಇವು ಎರಡು ಮುಖ್ಯ ಲಕ್ಷಣಗಳು, ವಿವಿಧತೆ ಮತ್ತು ಚಲನಶೀಲತೆ. ಇವೆರಡು. ವಿವಿಧತೆ ಎಲ್ಲ ಥರ, ವೈಯಕ್ತಿಕ ಒಳಗೂ ವಿವಿಧತೆ, ಹೊರಗೂ ವಿವಿಧತೆ. ಈಗ ಇಬ್ಬರು ಅಣ್ಣ ತಮ್ಮನೇ ಇರಬಹುದು, ಆದರೆ ಇಬ್ಬರು ಸ್ವಭಾವ ಒಂದೇ ದಿನ ಹುಟ್ಟಿರಬಹುದು. ಅವರು ಟ್ವಿನ್ಸ್ ಅಲ್ಲ, ಒಂದೇ ದಿವಸ ಹುಟ್ಟಿರಬಹುದು, ಅವಳಿ ಜವಳಿ. ಆದರೆ ಇವರಂಗ, ಅವ್ರಂಗ. ಇಬ್ಬರು ಅವಳಿ ಜವಳಿ ಹುಟ್ಟುತ್ತಾರೆ. ಒಬ್ಬ ಗುಡಿ ಕಡೆ ಹೊಂಟಿರ್ತಾನೆ, ಒಬ್ಬ ಈ ಕಡೆ ಹೊಂಟಿರ್ತಾನೆ. ಗೊತ್ತಾಗ್ತದಲ್ಲ ಎಲ್ಲಿ ಹೋಗ್ತಾನೆ. ಯಾಕೆ ಹಿಂಗಾಗ್ತದೆ ಅಂತ ಕೇಳಬಾರ್ದು, ಇದು ಹಿಂಗೆ ಆಗೋದು. ಇಷ್ಟು ಅನ್ರಿ, ಇವ್ರು ಹಿಂಗ್ಯಾಕೆ, ಇವ್ರು ಹಿಂಗೆ ಅನ್ರಿ, ಆರಾಮಾಗ್ತದೆ. ನೀವು ಹೀಗ್ಯಾಕೆ ಅಂತ ತಕರಾರು ಮಾಡಿದರೆ ಅವರು ಅಂತಾರೆ, ನೀವರೇ ಹೀಗೆ ಯಾಕೆ ಅಂತ. ನಿಮ್ಗರೇನು ಉತ್ತರ ಕೊಡಕ್ಕೆ ಬರ್ತದೆ? ನಿಮಗೂ ಬರೋದಿಲ್ಲ. ನಾ ಹೀಗ್ಯಾಕೆ, ನೀವು ಹೀಗೆ ಯಾಕೆ? ನಾವು ಹೀಗೆ, ನಾವು ನಮ್ಮಂಗೆ, ನೀವು ನಿಮ್ಮಂಗೆ, ಅವ್ರಂಗ, ಅವ್ರಂಗ, ಮತ್ತೆಲ್ಲರೂ ಕೂಡಿ ಎಲ್ಲರಂಗ. ಹಂಗಿರೋದು ಜಗತ್ತು ಅಂದರೆ ಮಜಾ ಇರ್ತದೆ. ಅದು ನಾವೆಲ್ಲ ನಿರೀಕ್ಷಿಸಬಾರ್ದು, ಹಿಂಗೆ ಇರಬೇಕು ಅಂತ. ನಾವು ಕನಸು ಕಾಣೋದಿಲ್ಲೇನು? ಈ ಜಗತ್ತಿನಾಗ ಇರೋರೆಲ್ಲರೂ ಗಂಧ ಹಚ್ಚಬೇಕು.
ಇರೋರೆಲ್ಲರೂ ವಿಭೂತಿ ಹಚ್ಬೇಕು, ಇರೋರೆಲ್ಲರೂ ಪಟ್ಕ ಸುತ್ತಬೇಕು. ಹೆಂಗಾಗ್ತದೆ ಅದು? ನಮ್ಮ ದೇಶದಾಗ ಮೊದಲೆಲ್ಲರೂ ಪಟ್ಕ ಸುತ್ತಿದ್ರು, ಸಾವಕಾಶ ಅದನ್ನು ತೆಗೆದು ಟೊಪ್ಪಿಗೆ ಹಾಕಿದ್ರು. ಇಲ್ಲೇನು ಈಗ ಅದನ್ನು ತೆಗೆದು ಒಗೆದು ಆರಾಮ ಎಷ್ಟು ಚಂದದ. ಹಾಗ್ಯಾಕೆ ಹೀಗ್ಯಾಕೆ ಅಂತ ಕೇಳಬಾರ್ದು. ಆವಾಗ ಹಾಗೆ, ಇವಾಗ ಹೀಗೆ ಬದಲಾಗಬಾರದೆ. ವೈವಿಧ್ಯತಾ ಬೇಡೇನು ಜೀವನದಾಗ? ಎಲ್ಲ ಬದಲಾಕೋತ ನಾವು ಎಷ್ಟು ತಕರಾರು ಮಾಡ್ತೇವೆ. ನಾವು ಹಿಂಗಿರಲಿಲ್ಲ ಹಿಂದೆ, ನೀವು ಹಿಂಗ್ಯಾಕೆ ಅಂತ. ಅದು ಹಿಂದಿನ ಕಾಲ, ಇದು ಈಗಿನ ಕಾಲ. ಕಾಲ ಬದಲಾದ ಬಳಿಕ ಹಂಗ್ಯಾಕೆ ಅನ್ನಂಗಿಲ್ಲ, ಹೀಗ್ಯಾಕೆ ಅನ್ನಂಗಿಲ್ಲ. ಇವಾಗ ಹೀಗೆ, ಆವಾಗ ಹಾಗೆ. ಇಷ್ಟಂದ್ರೆ ಎಷ್ಟು ಆರಾಮಿರೋದಿಲ್ಲ. ನೀವು ತಕರಾರು ಮಾಡೋಕ್ಕೆ ಹೋಗಿ ತಾಪ ಭಾಳ ಆಗ್ತದೆ. ಹೋಗಿ ನೀವು ಮನ್ಯಾಗ ಹೇಳ್ರಿ, ಹಿಂಗ್ಯಾಕದಿರಿ ನೀವು ಅಂತ. ಅವ್ರಂತಾರೆ, ನೀ ಹಿಂಗ್ಯಾಕೆ ಆಗಿದಿ ಅಂತ. ನಿನ್ನ ಎಷ್ಟು ಚಲೋ ಇದ್ದಿ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಿ, ಒಂಥರ ಆಗಿ ಬಂದಿಯಲ್ಲ ಹೇಳಿ. ಹೀಗೆಲ್ಲ ಇರೋದೆ. ಅದಕ್ಕೆ ನೀವು ಸುಮ್ಮನೆ ಇರೋದು, ಅವರು ಸುಮ್ಮನೆ ಇರೋದು. ಇದು ಹಿಂಗೆ ಅನ್ನೋದು ಮನಸ್ಸಿನಾಗ. ಅವರು ಅಂತಾರೆ, ಇವ ಹಿಂಗೆ ಅಂತಾರೆ ಅಷ್ಟೇ. ಹಿಂಗೆ ಹೊಂದ್ಕೊಂಡು ಹೋಗೋದಪ್ಪ. ಹೇಳೋದಲ್ಲೇನು, ಹೊಂದ್ಕೊಂಡು ಹೋಗ್ರಿ ಅಂತ ಹಿರಿಯರು ಅಂತಿರ್ತಾರೆ. ಅವ್ರದ್ದೇನು ಕೆಲಸ, ಅವ್ರದ್ದೇನೂ ಇಲ್ಲ. ಅವರು ರಾಜಿ ಮಾಡೋಕ್ಕೆ ಬರ್ತಾರೆ. ಅವ್ರು ಕೂಡ ಜಗಳ ತೊಗೊಂಡು ಹೋಗಿರ್ತೀವಿ. ಅವ್ರೇನು ಮಾಡೋದಲ್ಲ, ಹೊಂದ್ಕೊಂಡು ಹೋಗ್ರಿ ಅಂತ. ಇಟ್ಟು ನಮಗೂ ಗೊತ್ತಿರೋದಲ್ಲ. ಆದರೆ ಗೊತ್ತಿದ್ದರೆ ಜಗಳ ಮಾಡ್ತಿದ್ದಿಲ್ಲ ನಾವು. ಜಗಳ ಮಾಡೇವಿ ಅಂದಾಗ ಗೊತ್ತಿದ್ದು ಗೊತ್ತಾಗಿಲ್ಲ ಅಂತ ಅದಕ್ಕೆ ಅವ್ರು ಗೊತ್ತು ಮಾಡಿ ಕೊಡ್ತಾರೆ ಅಷ್ಟೇ. ಹಿಂಗೆ ನಡೆಯೋದು. ನಮ್ಮದು ಹಿಂಗೆ, ನಿಮ್ಮದು ಹಿಂಗೆ, ಹಿಂಗೆ ಹೊಂಡ್ರಿ ಅಂತಾರೆ. ಹೊಂದ್ಕೊಂಡು ಹೋಗೋದು.